ಬರೀ ಇಲ್ಲಿ ಅವ್ರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೇಳೋಣ. ಮೇಡಮ್, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 15 ವರ್ಷದಿಂದ. ಮೇಡಮ್, ಇಲ್ಲಿ ಏನು ನಿಮಗೆ ಒಳ್ಳೇದಾಗಿದೆ? ಸಾಲ ಮಾಡ್ಕೊಂಡಿದ್ರಿ? ಹಾಂ ಹಾಂ. ಮೇಡಮ್ ಹೆಸರು? ದೀಪಿಕಾ ರಾಜೇಶ್. ಅವರು ತುಂಬಾ ಸಾಲ ಮಾಡ್ಕೊಂಡಿದ್ರಂತೆ. ಇಲ್ಲಿಗೆ ಬಂದ ಮೇಲೆ ಅವರ ಸಾಲ ತೀರಿ ಈಗ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ದೇವರಿಂದ ಒಳ್ಳೇದಾಗಿದೆ ಅಂತಂದ್ರಲ್ಲ. ಹೌದಾ? ಯಾವ ಊರು ಮೇಡಮ್? ಥ್ಯಾಂಕ್ ಯು ಮೇಡಮ್. ಏನು ಹೆಸರು ಮೇಡಮ್? ಹಂಸವೇಣಿ. ದೀಪಿಕಾ ರಾಜೇಶ್ ಅವರು ತುಂಬಾ ಸಾಲ ಮಾಡ್ಕೊಂಡಿದ್ರಂತೆ. ಇಲ್ಲಿಗೆ ಬಂದ ಮೇಲೆ ಅವರ ಸಾಲ ತೀರಿ ಈಗ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ದೇವರಿಂದ ಒಳ್ಳೇದಾಗಿದೆ ಅಂತಂದ್ರಲ್ಲ. ಹೌದಾ? ಯಾವ ಊರು ಮೇಡಮ್? ಥ್ಯಾಂಕ್ ಯು ಮೇಡಮ್. ಏನು ಹೆಸರು ಮೇಡಮ್? ಹಂಸವೇಣಿ ಅವರು. ಮೇಡಮ್, ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತೀವಿ? ನಾವು 50 ವರ್ಷದಿಂದ ಇಲ್ಲಿ ಬರ್ತೀವಿ. ಮೇಡಮ್, ಇಲ್ಲಿಯ ದೇವರ ಬಗ್ಗೆ ಏನು ಹೇಳ್ತೀವಿ? ದೇವ್ರ ಬಗ್ಗೆ ಅಂದರೆ ನಾವು ಏನು ಮಾಡಬೇಕಾದ್ರೂ ಕಾರ್ಯಗಳ ನಮಗೆ ಮದುವೆ ಮಾಡಲಿ, ಒಂದು ಹೂವು ಹಾಕಿಸ್ಲಿ, ಒಂದು ಮಕ್ಕಳು ಹಾಕಿ ಕೇಳ್ಕೊಡೋದಾಗಲಿ, ಇಲ್ಲಿ ಬಂದು ಎಲ್ಲರೂ ಕೇಳ್ಕೊಡ್ತೀವಿ. ನಮಗೆಲ್ಲನೂ ಒಳ್ಳೇದೇ ಮಾಡೈತೆ. ನಾವು ಏನು ಮಾಡಬೇಕಾದ್ರೂ ಮೊದಲು ಇಲ್ಲಿ ಬಂದು ದೇವರಲ್ಲಿ ಹೂವು ಕೇಳ್ಕೊಂಡು ಅವರು ಬಂದ ಕಡೆ ಹೂವು ಕೊಟ್ಟಾಗ ನಮಗೆ ಒಳ್ಳೇದಾಗೈತೆ ಅಂತ ತಿಳ್ಕೊಂಡು ನಾವು ಹೋಗಿ ಕಾರ್ಯನ ಮನೆಯಲ್ಲಿ ನೆರವೇರಿಸ್ತೀವಿ. ಇಲ್ಲಿಯ ಭಕ್ತರ ನಂಬಿಕೆ ಏನು ಅಂತ ಅಂದ್ರೆ, ನಾವು ದೇವರಲ್ಲಿ ಬಂದು ಮೊದಲು ನಾವೇನು ಒಳ್ಳೆ ಕಾರ್ಯನ ಮನೇಲಿ ಮಾಡಬೇಕು ಅನ್ನುವಂಥದ್ದು ಇರೋ, ಅದನ್ನ ಆಗತ್ತೆ ಆಗಲ್ಲ ಅನ್ನುವಂಥದಕ್ಕೆ ಮೊದಲು ಹೂ ಕೇಳ್ತೀವಿ. ಹೂ ಕೇಳಿದ್ಮೇಲೆ ಅದು ಹೂ ಆಯ್ತು ಅಂದ ತಕ್ಷಣ ನಮ್ಗೆ ಆ ಕಾರ್ಯ ಆಗತ್ತೆ ಅನ್ನುವಂಥದ್ದು ಇಲ್ಲಿಯ ಭಕ್ತರ ಅಭಿಪ್ರಾಯ. ಕಾರಣ ಏನಂದರೆ ಈ ಪಕ್ಷದಲ್ಲಿ ಒಬ್ಬರು ಬಳಗಾರ ಶತ್ರು ಆ ಕಾಡಲ್ಲಿ ಈಗ ಕಾಡಿದೆ ಫುಲ್ ಕಾಡು. ಆ ಹಸು ಅಲ್ಲಿಂದ ಬಿಟ್ಟರೆ ಇದು ಗೇಟ್ ಹತ್ರ ಬಂದ್ಬಿಟ್ಟು ಅದೇನು ಮಾಡೋದು, ಇದು ಉತ್ತಾ ಇತ್ತು. ಇದು ಹಳೆ ದೇವಸ್ಥಾನ, ಹಳೆ ಉತ್ತಾ ಇತ್ತು. ಈ ಉತ್ತಾ ಇದ್ದಿರ್ತಾವೆ ಮುಂಚೆ ಅಲ್ಲಿ ವಿಗ್ರಹ ಇದೆ, ಅದಾದ ವಿಗ್ರಹದಿಂದ ಮೂಡಿದ ವಿಗ್ರಹ. ಈ ಕಡೆ ಚಿಕ್ಕದು ಕೆತ್ತನೆ ವಿಗ್ರಹ, ಈ ಕಡೆ ಈ ಚಿಕ್ಕದಿರೋದು ಮೂಲ ವಿಗ್ರಹ. ಭೂಮಿಯಿಂದ ಅಪಾಯ ಆಗ್ತದೆ, ಭೂಮಿಯಿಂದ
ಅವ್ರಿಗೆ ಒಂದು ಅವ್ರ ಮಕ್ಳಿಗೆ ಇಕ್ಕಿಡೋರು ಆ ಹಳ್ಳಿ ಅವ್ರ ಮಾವ ಏನು ಮಾಡೋರು ಬಂದು ಇದೇ ನಮ್ಮನೆ ಹಸು ಬಿಟ್ಟರೆ ಹಸುಗೆ ಇಲ್ವಲ್ಲ, ಇದು ಕರು ಬರ್ತಾ ಇಲ್ವಲ್ಲ, ನಾವು ಊಟ ಕೊಡೋಲ್ಲ ಸೊಸೆಗೆ ಅವಳೇನೋ ಕರ್ಕೊಂಡು ಕೊಡ್ಕೊ ಹೋಗ್ತಿದ್ದಲ್ಲ ಅಂತ ಹೇಳಿ ಮಾಡಿ ಅವ್ರೇನು ಮಾಡೋದು ಒಂದು ದಿವಸ ಪರೀಕ್ಷೆ ಮಾಡಬೇಕು ಅಂತ ಬಂದು ಒಂದು ಮರದ ಮೇಲೆ ಕುಂತ್ಕೊಂಡು ಹಸು ನೋಡಬೇಕು ಅಂತ ಅವರು ಏನು ಮಾಡ್ತಾರೆ ಸೊಸೆ ಬಂದಾಗ ಅವ್ರೊಂದು ಮರದ ಮೇಲೆಲ್ಲ ಕುಂತಾಗ ಅವ್ರು ನೋಡೋರೆ ಹಸು ಅಲ್ಲಿ ಬಿಟ್ಟಷ್ಟು ಸೀದೆ ಇಲ್ಲಿ ಬಂದಿದೆ ಕಾಡೊಳಗೆ ಬಂದಾಗ ಅದು ಹುತ್ತದೊಳಗೆ ಅದು ಹೊತ್ತು ಬಂದು ನಿಂತಿದ್ದಾಗ ಹಾಲು ಅವಾಗ ಹಾಲು ಅದು ನಮ್ಮ ಅಪ್ಪ ಇರ್ತಿತ್ತು. ಹಂಗಾಗಿ ಅದು ಏನಪ್ಪ ಅಂದರೆ ಇದು ಒಂದು ವಾಸ್ತುವಲ್ಲಿ ಒಂದು ಅವರಿಗೆ ಕನಸು ಹೋಗಿ ಅವರು ನಾನು ನಿಮಗೆ ಅಂತ ಹೋಗಿ ನಾನು ಉತ್ತರಾಯ ನನ್ನ ಮನೆಯಲ್ಲಿ ಸೊಸೆಗೆ ಅಂತ ನೀವು ಇಲ್ಲಿ ಬಂದು ನಾನು ಅಭಯ ಆಗಿದ್ದೀನಿ, ನೀವು ಉತ್ತರಾಯ ಅಂತ ಬಂದು ಪೂಜೆ ಮಾಡಪ್ಪ ನಾನು ನಿಮಗೆ ಕರ್ನಾಟಕ ಅವಾಗಿನ ಮುತ್ತರಾಯ ಅಂತ ಒಂದು ಈ ಜಾಗಕ್ಕೆ ಫಸ್ಟು ಈ ಮುತ್ತರಾಯಂದಲ್ಲಿ ಫಸ್ಟ್ ನಮ್ಮ ಸ್ವಾಮಿಗೆ ಮಕ್ಕಳು ಆಮೇಲೆ ಏನೇ ಇರುತ್ತೆ ಅದೇ ಏನೇ ಇದ್ರು ಈ ಸ್ವಾಮಿಗಳ ಪರಿಹಾರ ಕೇಳಿ ಆಮೇಲೆ ಪರಿಹಾರ. ಒಟ್ಟಲ್ಲಿ ಇಲ್ಲಿ ಬಂದಂಥದ್ರಲ್ಲಿ ಪ್ರಥಮವಾಗಿ ಮಕ್ಕಳಿಗೋಸ್ಕರನೇ ಬಂದು ಇಲ್ಲಿ ನೆಲವೂರಿನಿಂದ ಮಕ್ಕಳ ಫಲವನ್ನ ಫಸ್ಟ್ ಕೊಡ್ತಾರೆ, ಅದಾದ ನಂತರ ಇತರ ಫಲಗಳನ್ನ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ನಿಮ್ಮ ಇಲ್ಲಿ ಮುತ್ತುರಾಯ ಅನ್ನುವಂತ ಸ್ವಾಮಿ ದೇವಸ್ಥಾನದ ಹತ್ರ ಅರ್ಚಕರ ಅನಿಸಿಕೆ ಏನಂತ ಅಂದ್ರೆ ಇಲ್ಲಿ ಮುತ್ತುರಾಯನಲ್ಲಿ ಯಾರಿಗೆ ಮಕ್ಕಳಿಲ್ಲವೋ ಆ ಮಕ್ಕಳನ್ನ ಇಲ್ಲಿ ಬಂದು ಪ್ರಾರ್ಥಿಸಿ ಹರಕೆಯನ್ನ ಪಡೆದ್ರೆ ಅವ್ರಿಗೆ ಮಕ್ಕಳಾಗತ್ತೆ. ಅದಾದ ನಂತರ ಇಲ್ಲಿ ಒಂದು ಕಥೆನೂ ಕೂಡ ಹೇಳಿದ್ರು ತುಂಬಾ ಅದ್ಭುತವಾಗಿ. ಒಂದು ಇದೆಲ್ಲ ಪೂರ್ಣ ಕಾಡು, ಹುತ್ತದಲ್ಲಿದ್ದಂತ ಮುತ್ತುರಾಯ ಸ್ವಾಮಿಗೆ ಹಸು ಬಂದು ಹಾಲನ್ನ ಹಾಕ್ತಿತ್ತು. ಆ ಹಾಲನ್ನ ಕುಡಿಲಿಕ್ಕೆ ಅಂತ ಅಂದ್ಬಿಟ್ಟು ಹಾಲನ್ನ ಬಂದ್ರೆ ಮನೆಯಲ್ಲಿ ಹಾಲು ಕೊಡ್ತಾ ಇಲ್ವಲ್ಲ, ನನ್ನ